ಅಗೇನ್ ಫೈನಲಿ ನಿನ್ನೆ ರಿಸಲ್ಟ್ ಬಂತು. ಹಾಗೆ ತುಂಬ ಜನ ನನಗೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬಂದಿದೆ ಅಕ್ಕ ಅಂತ ಹೇಳಿದ್ರು. ಸಮ್ ಆಫ್ ದೆಮ್ ಟೋಲ್ಡ್ ಲೈಕ್ ನಾನು ರೀವ್ಯಾಲ್ಯೂಯೇಷನ್ಗೆ ಹಾಕ್ತೀನಿ ಅಂತ ಹೇಳಿದ್ರು. ಸೊ ರೀವ್ಯಾಲ್ಯೂಯೇಷನ್ ಹಾಕೋದಕ್ಕೆ ನಾನು ಈಗಾಗಲೇ ಕಂಪ್ಲೀಟ್ ವೀಡಿಯೋ ಮಾಡಿದ್ದೇನೆ. ಹಾಗೆ ಮೋಸ್ಟ್ ಆಫ್ ಯು ವೇರ್ ಆಸ್ಕಿಂಗ್ ಲೈಕ್ ಸ್ಕ್ಯಾನ್ ಕಾಪಿ ತರಿಸ್ಬೇಕಾ ಇಲ್ಲಾಂದರೆ ರೀವ್ಯಾಲ್ಯೂಯೇಷನ್ ಹಾಕಬೇಕಾ ಅಂತ. ಸೊ ಪ್ರೊಸೀಜರ್ನ ನಾನು ಹೇಳಿದ್ದೀನಿ. ಎಸ್, ಸ್ಕ್ಯಾನ್ ಕಾಪಿ ತರಿಸಲೇಬೇಕು, ದಟ್ ಈಸ್ ದ ರೂಲ್. ಸೊ ಸ್ಕ್ಯಾನ್ ಕಾಪಿ ತರಿಸಿದ ಮೇಲೆ ರೀವ್ಯಾಲ್ಯೂಯೇಷನ್ ಹಾಕೋದು. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋನ ಹೋಗಿ ಚೆಕ್ ಮಾಡಿ, ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ವೆರ್ ಪ್ರಾಕ್ಟಿಸಿಂಗ್ ಫಾರ್ KCET. ಈಗ ಏನು ವಿಚಾರ ಮಾಡ್ತಿದ್ದಾರೆ, ಅಕ್ಕ ನಾನು ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರಿತೀನಿ, ಸೆಕೆಂಡ್ ಎಕ್ಸಾಮ್ನ ಬರಿತೀನಿ ಅಂತ ತುಂಬ ಜನ ನನಗೆ ಕೇಳಿದ್ರು. ಸೊ ಸೆಕೆಂಡ್ ಎಕ್ಸಾಮ್ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ, ನೀನು ಇನ್ನೊಂದು ಕ್ಲಿಯರ್ ವಿಡಿಯೋ ಮಾಡು ಅಕ್ಕ ಅಂತ ಹೇಳಿದ್ರಿ. ಸೊ ಆ ರೀತಿಯಾಗಿ ನಿಮ್ಮ ರಿಕ್ವೆಸ್ಟ್ ಸಲುವಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಯು ಕ್ಯಾನ್ ಸಿ ಹಿಯರ್ ಐ ಹ್ಯಾವ್ ಆಲ್ರೆಡಿ ಗಿವನ್ ಆಲ್ ಡೀಟೇಲ್ಸ್ ಅಬೌಟ್ ಸೆಕೆಂಡ್ ಎಕ್ಸಾಮ್. ಓಕೆ, ಸೆಕೆಂಡ್ ಎಕ್ಸಾಮ್ ಕಂಪ್ಲೀಟ್ ಡೀಟೇಲ್ಸ್. ಇಲ್ಲಿ ನಾನು 10 ಕ್ವಶನ್ಸ್ನ ತೊಗೊಂಬಂದಿದ್ದೀನಿ, ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. ಸೊ ಲೆಟ್ಸ್ ಸಿ ಇಟ್. ಸೊ ಕ್ವಶನ್ ಏನಂತ ನೋಡೋದಾದರೆ, ಅಕ್ಕ ಹ್ಯಾವ್ ಯು ರಿಟನ್ ಸೆಕೆಂಡ್ ಎಕ್ಸಾಮ್? ಓಕೆ, ಈ ವಿಡಿಯೋ ಮಾಡೋಂಥ ಕಾರಣ ಏನಂತ ಕೇಳಿದ್ರೆ, ಬಿಕಾಸ್ ಐ ಹ್ಯಾವ್ ದ ಎಕ್ಸ್ಪೀರಿಯನ್ಸ್ ಆಫ್ ಸೆಕೆಂಡ್ ಎಕ್ಸಾಮ್. ನೀನು ಸೆಕೆಂಡ್ ಎಕ್ಸಾಮ್ ಬರೆದಿದ್ಯಾ ಅಕ್ಕ ಅಂತ ಕೇಳಿದ್ರು. ಸೊ ಈ ಕ್ವಶನ್ನ ಹಾಕಿದ್ದೇನೆ. ಎಸ್, ನಾನು ಕೂಡ ಸೆಕೆಂಡ್ ಎಕ್ಸಾಮ್ನ ಬರೆದಿದ್ದೆ. ಯಾವ್ಯಾವ ಸಬ್ಜೆಕ್ಟ್ ಬರೆದಿದ್ದೆ ಅಂದರೆ, ಐ ಹ್ಯಾವ್ ರಿಟನ್ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ. ಓಕೆ, ಬಯಾಲಜಿ ನನಗೆ 94 ಬಿದ್ದಿದ್ವು. ಫಾರ್ ಇಂಪ್ರೂವ್ಮೆಂಟ್ ಐ ಹ್ಯಾವ್ ರಿಟರ್ನ್ ಬಯಾಲಜಿ. ಹಾಗೆ ಕೆಮಿಸ್ಟ್ರಿ ಕೂಡ ಇಂಪ್ರೂವ್ಮೆಂಟ್ಗೆ ಬರೆದಿದೆ. ಬಟ್ ಏನು ಚೇಂಜಸ್ ಆದವು ಅಂತ ನೀವು ಕೇಳೋದಾದರೆ, ಎಸ್, ಅದು ನೆಕ್ಸ್ಟ್ ಕ್ವಶನ್ ಇದೆ, ಹೇಳ್ತೀನಿ. ಓಕೆ, ಎಸ್, ಐ ಹ್ಯಾವ್ ರಿಟರ್ನ್ ಸೆಕೆಂಡ್ ಎಕ್ಸಾಮ್. ಸೊ ಹೇಗಾಯಿತು ನನ್ನ ಎಕ್ಸ್ಪೀರಿಯನ್ಸ್ ಅಂತ ನಾನು ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ, ಬಟ್ ಆಲ್ಸೋ ಹೇಳ್ತಾ ಹೋಗ್ತೀನಿ. ಸೊ ದಿಸ್ ವಾಸ್ ದ ಫಸ್ಟ್ ಕ್ವಶನ್. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ, ಶುಡ್ ಐ ರೈಟ್ ಸೆಕೆಂಡ್ ಎಕ್ಸಾಮ್? ಓಕೆ, ತುಂಬ ಜನ ಕೇಳ್ತಾ ಇದ್ರಿ, ನಾನು ಸೆಕೆಂಡ್ ಎಕ್ಸಾಮ್ ಬರೀಲ್ಲ ಅಕ್ಕ, ಐ ಹ್ಯಾವ್ ಸ್ಕೋರ್ಡ್ ದಿಸ್ ಮಚ್, ಕ್ಯಾನ್ ಐ ರೈಟ್ ಸೆಕೆಂಡ್ ಎಕ್ಸಾಮ್ ಅಂತ ಕೇಳ್ತಾ ಇದ್ರಿ. ಸೊ ಇಟ್ ಮೇನ್ಲಿ ಡಿಪೆಂಡ್ಸ್ ಆನ್ ಯು. ಯಾಕೆ ಅಂತ ಕೇಳೋದಾದರೆ, ಸೆಕೆಂಡ್ ಎಕ್ಸಾಮ್ ಯಾರು ಬರೀತಾರೆ ಅಂದರೆ, ಈಗ NC ಅಂತ ಬಂದಿರುತ್ತಲ್ಲ, ನಾಟ್ ಕಂಪ್ಲೀಟೆಡ್. ಓಕೆ, ನಾಟ್ ಕಂಪ್ಲೀಟೆಡ್ ಅಂತ ಇದ್ದವರು ಕಂಪಲ್ಸರಿ ಸೆಕೆಂಡ್ ಎಕ್ಸಾಮ್ ಬರೀಬೇಕು. ವೈ? ಬಿಕಾಸ್ ಅವರು ಕ್ಲಿಯರ್ ಆಗಿರಲ್ಲ ಸಬ್ಜೆಕ್ಟು. ಸೊ ಆದ ಕಾರಣ ಅವ್ರಿಗೆ NC ಅಂತ ಬರುತ್ತೆ. ಒಂದಿಷ್ಟು ಜನ ಕೂಡ ಕೇಳ್ತಾ ಇದ್ರೆ NC ಅಂದರೆ ಏನು ಅಂತ. NC ಮೀನ್ಸ್ ನಾಟ್ ಕಂಪ್ಲೀಟೆಡ್, ಸೊ ದಟ್ ಯು ಹ್ಯಾವ್ ಟು ರೈಟ್ ಸೆಕೆಂಡ್ ಎಕ್ಸಾಮ್ ಕಂಪಲ್ಸರಿ. ದಿಸ್ ಈಸ್ ದ ಪ್ರೊಸೀಜರ್. ಸೊ NC ಅಂತ ಬಂದವರು ಕಂಪಲ್ಸರಿ ಸೆಕೆಂಡ್ ಎಕ್ಸಾಮ್ ಬರೀಬೇಕು. ಮೇನ್ಲಿ ಅವ್ರಿಗಾಗಿ ಸೆಕೆಂಡ್ ಎಕ್ಸಾಮ್ ಇಟ್ಟಿರೋದು. ಆ್ಯಂಡ್ ಆಲ್ಸೋ ಒನ್ ಮೋರ್ ಚಾನ್ಸ್ ಫಾರ್ ಅದರ್ ಸ್ಟೂಡೆಂಟ್ಸ್ ಫಾರ್ ಇಂಪ್ರೂವ್ಮೆಂಟ್ ಅಂತ ಇಟ್ಟಿದ್ದಾರೆ. ಸೊ ಆ್ಯಸ್ ಆಫ್ ಇಟ್ ಇಂಪ್ರೂವ್ಮೆಂಟ್ಗೆ ಅಂತ ಇಟ್ಟಿದ್ದಾರೆ. ಇಟ್ ಮೇನ್ಲಿ ಡಿಪೆಂಡ್ಸ್ ಆನ್ ಯು. ಇಫ್ ಯು ವಾಂಟೆಡ್ ಟು ರೈಟ್ ಯು ಕ್ಯಾನ್, ಅದರ್ವೈಸ್ ನೋ. ಬಿಕಾಸ್ KCET ಬಂದಿವೆ. KCET ಬಂದ ಕಾರಣ ನೀವು KCETಗೂ ಕೂಡ ತುಂಬ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರ. ಅದರ ಒಟ್ಟಿಗೆ ಇದು ಕೂಡ ಮಾಡಬೇಕಾಗುತ್ತೆ. ಹಾಗೆ KCET ಮುಗಿದ ತಕ್ಷಣ ಸೆಕೆಂಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಯು ಹ್ಯಾವ್ ಟು ಡಿಸೈಡ್ ಇಟ್. ಗೊತ್ತಾಯ್ತಾ? ಎಸ್. ಮತ್ತು ಇನ್ನೂ ಕ್ವಶನ್ಸ್ ಇರ್ತವೆ ನಿಮಗೆ. ಎಲ್ಲ ಕ್ವಶನ್ಸ್ ತೊಗೊಂಬಂದಿದ್ದೀನಿ ನಾನು ಒಂದು ಲಿಸ್ಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 4th ಕ್ವಶನ್, ವಾಟ್ ಇಫ್ ಐ ಸ್ಕೋರ್ ಲೆಸ್ ದೆನ್ ಫಸ್ಟ್ ಎಕ್ಸಾಮ್? ಓಕೆ, ನಿಮಗೆ ಸೆಕೆಂಡ್ ಎಕ್ಸಾಮ್ ಶುಡ್ ಐ ರೈಟ್ ಅಂತ ಇದೆ ಅಲ್ಲ, ನಾನು ಫಸ್ಟ್ ಎಕ್ಸಾಮ್ಕಿಂತ ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸ್ ಕಮ್ಮಿ ಬಂದರೆ ಏನು ಮಾಡೋದು ಅಂತ ಕ್ವಶನ್ ಇದೆ. ಎಸ್, ನಥಿಂಗ್ ವಿಲ್ ಹ್ಯಾಪನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಟ್ ವಿಲ್ ಬಿ ಅನದರ್ ಅಟೆಂಪ್ಟ್. ಓಕೆ, ಇನ್ನೊಂದು ಅಟೆಂಪ್ಟ್ ಮಾಡಿದಾಗುತ್ತೆ. ಯಾಕಂದರೆ ದೇ ವಿಲ್ ನಾಟ್ ಕನ್ಸಿಡರ್ ದ ಲೆಸ್ ಮಾರ್ಕ್ಸ್, ದೇ ವಿಲ್ ಓನ್ಲಿ ಕನ್ಸಿಡರ್ ಬೆಸ್ಟ್ ಆಫ್ 2. ಫಸ್ಟ್ ಎಕ್ಸಾಮ್, ಸೆಕೆಂಡ್ ಎಕ್ಸಾಮ್. ಇದರಲ್ಲಿ ಯಾವುದು ನಿಮಗೆ ಫಸ್ಟ್ ಈಗ ಕೆಮಿಸ್ಟ್ರಿಯಲ್ಲಿ 87 ಬಿದ್ದಿದ್ವು ಅಂತ ಅಂದ್ಕೊಳ್ಳಿ, ಸೆಕೆಂಡ್ ಎಕ್ಸಾಮ್ನಲ್ಲಿ 67 ಬಿದ್ದು. ಸೊ ದೇ ವಿಲ್ ನಾಟ್ ಕನ್ಸಿಡರ್ 67, ದೇ ವಿಲ್ ಕನ್ಸಿಡರ್ 87 ಓನ್ಲಿ. ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ರೈಟಿಂಗ್ ಎಕ್ಸಾಮ್, ಬಿಕಾಸ್ ಬೆಸ್ಟ್ ಆಫ್ 2 ಕನ್ಸಿಡರ್ ಮಾಡ್ತಾರೆ. ಗೊತ್ತಾಯ್ತಾ? ಇಫ್ ಯು ಸ್ಕೋರ್ ಲೆಸ್ ಆಲ್ಸೋ ಇಟ್ ಡಸಂಟ್ ಮ್ಯಾಟರ್, ಬಿಕಾಸ್ ಬೆಸ್ಟ್ ಆಫ್ 2 ವಿಲ್ ಬಿ ಕನ್ಸಿಡರ್ಡ್. ಕ್ಲಿಯರ್ ಆಯಿತಾ ಈ ಕ್ವಶನ್? ಎಸ್. ನೆಕ್ಸ್ಟ್ ಮೂವ್ ಆನ್ ಆಗೋಣ. 5th ಕ್ವಶನ್ is it possible to write only one subject or compulsory to write all subjects? ಓಕೆ, ಈ ಕ್ವಶನ್ಗೆ ಏನು ಆನ್ಸರ್ ಅನ್ನೋದು ನಿಮಗೆ ಮೋಸ್ಟ್ ಆಫ್ ದ ಪೀಪಲ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ಬಟ್ ಗೊತ್ತಿಲ್ಲ ಅಂದರೂ ಈ ಕ್ವಶನ್ ಕೇಳಿದ್ದಾರೆ. ಎಸ್, ಯು ಕ್ಯಾನ್ ರೈಟ್ ಓನ್ಲಿ ಒನ್ ಸಬ್ಜೆಕ್ಟ್ ಆರ್ ಯು ಕ್ಯಾನ್ ರೈಟ್ ಆಲ್ ಸಬ್ಜೆಕ್ಟ್ಸ್. ಸೊ ಒನ್ ಸಬ್ಜೆಕ್ಟ್ ಅಷ್ಟೇ ಯಾವುದಂದರೆ, ಯಾವ್ದು ನೀವು ಎಕ್ಸ್ಪೆಕ್ಟೆಡ್ಕಿಂತ ಕಡಿಮೆ ಬಿದ್ದಿದೆ, ಹಾಗೆ ನಾನು ಇನ್ನೂ ಅದನ್ನು ಇಂಪ್ರೂವ್ ಮಾಡ್ಕೋಬೋದು ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ, ಯು ಕ್ಯಾನ್ ರೈಟ್ ದ್ಯಾಟ್ ಸಬ್ಜೆಕ್ಟ್ ಓನ್ಲಿ. ಇಟ್ಸ್ ನಾಟ್ ನೆಸೆಸರಿ ಟು ಅಟೆಂಪ್ಟ್ ಆಲ್ ದ ಸಬ್ಜೆಕ್ಟ್ಸ್ ಒನ್ಸ್ ಅಗೇನ್. ಗೊತ್ತಾಯ್ತಾ? ಇದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಹೌ ಟು ಅಪ್ಲೈ ಫಾರ್ ಸೆಕೆಂಡ್ ಎಕ್ಸಾಮ್. ದಿಸ್ ಈಸ್ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಓಕೆ, ನನ್ನ ಕೇಸ್ನಲ್ಲಿ ಏನಾಗಿತ್ತು ಅಂತ ನಾನು ಹೇಳ್ತೀನಿ. ನಾನು 16th ನಾನು KCET ಎಕ್ಸಾಮ್ ಬರೆಯೋದಕ್ಕೆ ಹೋಗಿದ್ದೆ. ಸೊ ಆವಾಗ ಫಿಸಿಕ್ಸ್ ಇತ್ತು ಫಸ್ಟು. ಫಿಸಿಕ್ಸ್ಗೆ ನನಗೆ ತುಂಬ ಟೈಮ್ ಮ್ಯಾನೇಜ್ಮೆಂಟ್ ಸರಿಯೇ ಆಗಲಿಲ್ಲ. ಸೊ ಐ ವಾಸ್ ರಿಯಲಿ ಡಿಸಪಾಯಿಂಟೆಡ್. ಅಲ್ಲಿ ನಾನು ಲಾಸ್ಟ್ 15 ಕ್ವಶನ್ಸ್ ಹಾಗೆ ಟಿಕ್ ಮಾಡಿ ಬಂದಿದ್ದೆ, ರಿಯಲಿ ಹೇಳ್ತಾ ಇರೋದು. ಸೊ ಆದ ಕಾರಣ ಏನಾಗಿತ್ತು, ನಾನು ಕಾಲ್ ಮಾಡಿದೆ ಮನೆಗೆ. ಸೊ ಐ ವಾಂಟೆಡ್ ಟು ರೈಟ್ ಸೆಕೆಂಡ್ ಎಕ್ಸಾಮ್ ಬಿಕಾಸ್ KCET
ಪೇಪರ್ನೂ ಹೀಗಾಯಿತು, ನಾನು ಸೆಕೆಂಡ್ ಎಕ್ಸಾಮ್ ಬರಿತೀನಿ, ಕೆಮಿಸ್ಟ್ರಿ ಬರಿತೀನಿ ಅಂತ. ಯಾಕಂದರೆ ಫಿಸಿಕ್ಸ್ ನಿಯರ್ಲಿ ಅದು 90 ಮೇಲೆ ಕ್ರಾಸ್ ಆಗಿತ್ತು, ಬಟ್ ಕೆಮಿಸ್ಟ್ರಿ ಕೂಡ ಆಗಿತ್ತು. ನನಗೆ ಏನು ಕಾನ್ಫಿಡೆನ್ಸ್ ಇತ್ತು, ಐ ಕ್ಯಾನ್ ಸ್ಕೋರ್ ಬೆಟರ್ ಇನ್ ಕೆಮಿಸ್ಟ್ರಿ ಅಂತ. ನಾನು ಕೆಮಿಸ್ಟ್ರಿನೂ ಬರಿತೇನೆ, ಹಾಗೆ ಬಯಾಲಜಿ ಕೂಡ ಬರಿತೇನೆ. ಬಯಾಲಜಿಯಲ್ಲಿ ನನಗೆ 94 ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಹಾಗೆ ನಾನು ನೀಟ್ಗೂ ಪ್ರಿಪೇರ್ ಆಗ್ತಾ ಇದ್ದೆಲ್ಲ, ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ನಾನು ಬರಿತೇನೆ ಅಂತ ಮನೆಗೆ ಹೇಳಿದೆ. ಸೊ ಹೇಗೆ ಅಪ್ಲೈ ಮಾಡಿದೆ ಅಂತ ಕೇಳೋದಾದರೆ, ಸೊ ಆವತ್ತು ಸಂಜೆ ಹೋಗಿ ನಮ್ಮ ಕಾಲೇಜಲ್ಲಿರೋ ಆಫೀಸ್ ಇನ್ಚಾರ್ಜ್ ಇದ್ರಲ್ಲ ಅವ್ರಿಗೆ ಕಾಲ್ ಮಾಡಿದೆ. ಈಗಾಗಲೇ ಅವ್ರು ಫಸ್ಟ್ ಎಕ್ಸಾಮ್ ನಿಮ್ಮ ಕಾಲೇಜ್ದವರು ಅಪ್ಲೈ ಮಾಡಿರ್ತಾರೆ, ಹಾಗೆ ನಿಮಗೆ ನಿಮ್ಮ ಅದು ಹಾಲ್ ಟಿಕೆಟನ್ನು ಕೊಟ್ಟಿರ್ತಾರೆ. ಸೊ ಅದೇ ರೀತಿಯಾಗಿ ಸೆಕೆಂಡ್ ಎಕ್ಸಾಮ್ಗೂ ಕೂಡ ನಾನೇನು ಮಾಡಿದ್ದು ಅಂದರೆ, ಕಾಲೇಜ್ ಅವ್ರಿಗೆ ಹೇಳಿದೆ ನಾನು ಬಯಾಲಜಿ ಮತ್ತು ಕೆಮಿಸ್ಟ್ರಿ ಎಕ್ಸಾಮ್ ಅಟೆಂಪ್ಟ್ ಮಾಡಬೇಕಂತ ಇದ್ದೇನೆ ಅಂತ. ಸೊ ದೇ ಆಸ್ಕ್ ಟು ಪೇ ದಿಸ್ ಮಚ್ ರುಪೀಸ್. ಸೊ ಎಷ್ಟು ಅಂತ ಕೇಳೋದಾದರೆ, ದೇ ವಿಲ್ ಯೂಶ್ವಲಿ ಗೌರ್ಮೆಂಟ್ ಪೀಪಲ್ ಎಷ್ಟು ಇದನ್ನು ಮಾಡಿರ್ತಾರೆ, 200 to 250 ಅದೇ ರೇಂಜಲ್ಲಿರುತ್ತೆ. ಅಷ್ಟು ಪೇ ಮಾಡಬೇಕು. ಪೇ ಮಾಡಿ ಯು ಕ್ಯಾನ್ ಗೋ ಫಾರ್ ಸೆಕೆಂಡ್ ಎಕ್ಸಾಮ್. ಓಕೆ, ಸೊ ನಾನು ಹೇಳಿದೆ ನಮ್ಮ ನೀರಜ್ ಸರ್ ಅಂತ ಇದ್ದರು. ಸೊ ಐ ಸೆಡ್ ದಟ್ ಸರ್ ಅಪ್ಲೈ ಮಾಡಿ, ಐ ವಿಲ್ ಪೇ ಫಾರ್ ಇಟ್ ಅಂತ. ಸೊ ಆ ಡ್ಯೂರೇಷನಲ್ಲಿ 16, 17, 18, 19 4 ಡೇಸ್ ಕೊಟ್ಟಿದ್ರು ಅಪ್ಲೈ ಮಾಡೋದಕ್ಕೆ. ಸೊ 4 ಡೇಸಲ್ಲಿ ಅವ್ರು ಒಂದು ದಿನ ಅಪ್ಲೈ ಮಾಡಿದ್ರು, ಐ ಪೇಡ್ ಫಾರ್ ಇಟ್. ಸೊ ನೆಕ್ಸ್ಟ್ ನನಗೆ ಹಾಲ್ ಟಿಕೆಟ್ ಬಂತು, ನನಗೆ ಅವರು ಕೊಟ್ಟರು. ಇಷ್ಟೇ ಆಗಿತ್ತು, ಗೊತ್ತಾಯ್ತಾ? ಸೊ ನಾವೇನು ಮಾಡೋದಕ್ಕೆ ಈಗ ಅಂತ ಕೇಳಿದ್ರೆ, ಎಸ್ ಕಾಲೇಜ್ ಪೀಪಲ್ ವಿಲ್ ಅಪ್ಲೈ. ಓಕೆ, ನೀವು ಹೋಗಿ ಅವ್ರಿಗೆ ತಿಳಿಸ್ಬೇಕು, ಸರ್ ನಾನು ಹೀಗೆ ಅಟೆಂಪ್ಟ್ ಮಾಡಬೇಕಂತ ಇದ್ದೀನಿ, ಸೊ ಪ್ಲೀಸ್ ಅಪ್ಲೈ ಮಾಡಿ ಅಂತ ಹೇಳಿದ್ರೆ ನೀವು ಅವ್ರಿಗೆ ಪೇ ಕೂಡ ಮಾಡಬೇಕು. ಎಷ್ಟು ಹೇಳ್ತಾರೆ ಅಷ್ಟು. ಈ ಸರಿ ವೇರಿ ಆಗ್ಬೋದು ಅಮೌಂಟು, ಸೊ ಎಷ್ಟು ವೇರಿ ಆಗುತ್ತೆ ಅಷ್ಟು ನೀವು ಪೇ ಮಾಡಬೇಕು. ದೆನ್ ಯು ಕ್ಯಾನ್ ಅಪ್ಲೈ ಫಾರ್ ಸೆಕೆಂಡ್ ಎಕ್ಸಾಮ್. ಇದಿಷ್ಟೇ ಪ್ರೊಸೀಜರ್, ಗೊತ್ತಾಯ್ತಾ? ಈಗ ನಾವು ವೆಬ್ಸೈಟ್ನಲ್ಲಿ ಹೋಗಿ ಎಲ್ಲಾದರೂ ಹಾಕಬೇಕಂತೆಲ್ಲ ಕೇಳಿದ್ರೆ, ಸೊ ಫಸ್ಟ್ ಗೋ ಆ್ಯಂಡ್ ಟ್ರೈ ವಿತ್ ಕಾಲೇಜ್. ಓಕೆ, ಅವ್ರು ಏನಾದರೂ ಹೇಳಿದ್ರೆ ನನಗೆ ಹೇಳಿ, ಐ ವಿಲ್ ಹೆಲ್ಪ್ ಯು. ಬಟ್ 99.9% ಆಫ್ ದ ಟೈಮ್ಸ್ ಕಾಲೇಜ್ ಪೀಪಲ್ ವಿಲ್ ಓನ್ಲಿ ಅಪ್ಲೈ ಫಾರ್ ಸೆಕೆಂಡ್ ಎಕ್ಸಾಮ್. ಸೊ ಗೋ ಆ್ಯಂಡ್ ಆಸ್ಕ್ ದೆಮ್ ಫಸ್ಟ್. ಓಕೆ, ಕ್ಲಿಯರ್ ಆಯಿತಾ? ಈ ಕ್ವಶನ್ ತುಂಬ ಜನಕ್ಕೆ ಡೌಟ್ ಇದೆ, ಸೊ ಕ್ಲಿಯರ್ ಮಾಡಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ. ದಟ್ಸ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಸೆಕೆಂಡ್ ಎಕ್ಸಾಮ್ ಆರ್ ಅಟೆಂಪ್ಟ್ ಅಂತ ಮೆನ್ಷನ್ ಮಾಡ್ತಾರಾ? ಓಕೆ, ಇದು ಕ್ವಶನ್ ತುಂಬ ಜನಕ್ಕೆ ಡೌಟ್ ಇದೆ. ಎಸ್, ನಾನು ಕೂಡ ಬರೆದಿದ್ದೆ ಅಂತ ಹೇಳಿದೆ ಅಲ್ಲ, ನಾನು ಬರೆದಿದ್ದೆ. ಸೊ ಏನಾದರೂ ಆ ರೀತಿಯಾಗಿ ಈಗ ಕೆಮಿಸ್ಟ್ರಿಗೆ ನನಗೆ 87 ಬಿದ್ದಿದ್ದು ಅಂತ ಅಂದ್ಕೊಳ್ಳಿ, ಅದು ನೆಕ್ಸ್ಟ್ 94 ಆಯ್ತಂದರೆ ಸೆಕೆಂಡ್ ಎಕ್ಸಾಮ್ 94 ಬಾರ್ ಸೆಕೆಂಡ್ ಎಕ್ಸಾಮ್ ಅಟೆಂಪ್ಟ್ ಸಮಥಿಂಗ್ ಏನಾದರೂ ಅಲ್ಲಿ ಮೆನ್ಷನ್ ಮಾಡ್ತಾರಾ ಅಂತ ಕೇಳ್ತಾ ಇದ್ರಿ. ಫಾರ್ ದ್ಯಾಟ್ ಆನ್ಸರ್ ಈಸ್ ನೋ, ನಥಿಂಗ್ ದೇ ವಿಲ್ ಮೆನ್ಷನ್ ಮಾಡೋದೇ ಇಲ್ಲ. ಓಕೆ, ಕ್ಲಿಯರ್ ಆಯ್ತಾ? ವೈ? ಬಿಕಾಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಲ್ಲ, ಇಂಪ್ರೂವ್ಮೆಂಟ್ ಆದ ಮಾರ್ಕ್ಸನ್ನು ಹಾಕ್ತಾರೆ. ನೀವು ಸೆಕೆಂಡ್ ಎಕ್ಸಾಮ್ ಕಮ್ಮಿ ಆದ್ರೂ ಅದನ್ನು ಏನೂ ಕನ್ಸಿಡರ್ ಮಾಡಲ್ಲ, ಫಸ್ಟ್ ಎಕ್ಸಾಮ್ದೇ ಕನ್ಸಿಡರ್ ಮಾಡ್ತಾರೆ. ಹಾಗೆ ಏನೂ ಮೆನ್ಷನ್ ಮಾಡೋದಿಲ್ಲ, ನೀವು ಸೆಕೆಂಡ್ ಎಕ್ಸಾಮ್ ಬರೆದಿದ್ದೀರಾ ಇಲ್ವಾ ಅನ್ನೋದು ಯಾವುದೇ ಥರವಾಗಿ ಮೆನ್ಷನ್ ಮಾಡೋದಿಲ್ಲ. ಕ್ಲಿಯರ್ ಆಯಿತಾ? ಎಸ್. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದಟ್ ಈಸ್ ಸೆಕೆಂಡ್ ಎಕ್ಸಾಮ್ ಟಫ್ ಇರುತ್ತಾ? ದಿಸ್ ಈಸ್ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ ಅಂತ ಹೇಳ್ಬೋದು. ಸೆಕೆಂಡ್ ಎಕ್ಸಾಮ್ ಟಫ್ ಇರುತ್ತಾ ಅಂತ ಕೇಳೋದಾದರೆ, ನಾನು ಬರೆದಿದ್ದೆ ಅಲ್ಲ, ನಮ್ಮ ಫಸ್ಟ್ ಪೇಪರ್ ಯಾವ ರೀತಿ ಇತ್ತು ಅದೇ ಪ್ಯಾಟರ್ನ್ಗೆ ಅವರು ಸೆಕೆಂಡ್ ಎಕ್ಸಾಮ್ ಕೊಟ್ಟಿದ್ರು. ಪ್ಯಾಟರ್ನ್ ಅನ್ನೋಕ್ಕಿಂತ ಅದೇ ಟಫ್ನೆಸ್ ಲೆವೆಲ್ ಓಕೆ ಕೊಟ್ಟಿದ್ರು. ಬಟ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಫಸ್ಟ್ ಎಕ್ಸಾಮ್ ಯಾವುದೂ ರಿಪೀಟ್ ಆಗಿರಲಿಲ್ಲ. ಸೆಕೆಂಡ್ ಎಕ್ಸಾಮ್ ಒಂದು ರೇಂಜಲ್ಲಿ ಬಂದಿತ್ತು. ದಟ್ ಈಸ್ ಟಫ್ನೆಸ್ ಲೆವೆಲ್ ಅಂತ ಕೇಳೋದಾದರೆ ಫಸ್ಟ್ ಎಕ್ಸಾಮ್ ಟಫ್ನೆಸ್ ಲೆವೆಲ್ಗೆ ಮ್ಯಾಚ್ ಆಗ್ತಾ ಇತ್ತು. ತುಂಬ ಟಫು ಕೊಡೋದಿಲ್ಲ. ವೈ? ಬಿಕಾಸ್ ಅಲ್ಲಿ ಪಾಸಿಂಗ್ ಕ್ಯಾಂಡಿಡೇಟ್ಸ್ ಕೂಡ ಇರ್ತಾರೆ, ಹಾಗಂತ ತುಂಬ ಈಸಿ ಕೂಡ ಕೊಡೋದಿಲ್ಲ. MCQsನಲ್ಲಿ ಹಾಗೆ 2 ಮಾರ್ಕ್ಸ್ನಲ್ಲಿ ತುಂಬ ಟ್ವಿಸ್ಟ್ ಮಾಡ್ತಾರೆ. ವೈ? ಬಿಕಾಸ್ ಇಂಪ್ರೂವ್ಮೆಂಟ್ಗೆ ಅಂತ ಬಂದಿರ್ತಾರೆ. ಕಂಪ್ಲೀಟಾಗಿ ಅವರು ಔಟ್ ಆಫ್ ಔಟ್ ಸ್ಕೋರ್ ಮಾಡಿಬಿಟ್ರೆ ದೆರ್ ವಿಲ್ ಬಿ ಕಂಪ್ಲೀಟ್ ಚೇಂಜ್ ಇನ್ ಮಾರ್ಕ್ಸ್ ಕಾರ್ಡ್. ಓಕೆ, ಆ ನಿಟ್ಟಿನಲ್ಲಿ ಅವ್ರು ಏನು ಮಾಡ್ತಾರೆ, ವಿಚಾರ ಮಾಡ್ತಾರೆ. ಲಾಂಗ್ ಆನ್ಸರ್ಸ್ ಒಂಚೂರು ಮಾಡ್ರೇಟ್ ಕೊಟ್ಟರು ಬರೆಯೋದಕ್ಕೆ, ಬಟ್ MCQs ಹೇಗಾದ್ರೂ ಟಫ್ ಮಾಡಿಬಿಟ್ರೆ ಯಾರು ಇಂಪ್ರೂವ್ಮೆಂಟ್ಗೆ ಬಂದವರು ತುಂಬ ಕಾನ್ಸೆಪ್ಟ್ನಲ್ಲಿ ನಿಪುಣರಾಗಿದ್ದರೆ ಮಾತ್ರ ಆನ್ಸರ್ ಮಾಡ್ಬೋದು, ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ಆ ರೀತಿಯಾಗಿ ಅವರು 2 ಮಾರ್ಕ್ಸ್ ಮತ್ತು MCQsನಲ್ಲಿ ತುಂಬ ಟ್ವಿಸ್ಟ್ ಮಾಡ್ತಿರ್ತಾರೆ. ಸೊ ಯು ಹ್ಯಾವ್ ಟು ಬಿ ಕ್ಲಿಯರ್ಡ್ ವಿತ್ ಯೋರ್ ಆಲ್ ಕಾನ್ಸೆಪ್ಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಫೋರ್ ಗೋಯಿಂಗ್ ಫಾರ್ ಸೆಕೆಂಡ್ ಎಕ್ಸಾಮ್. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಈಸ್ ದ್ಯಾಟ್ ವರ್ತ್ ಇಟ್ ಟು ರೈಟ್ ಸೆಕೆಂಡ್ ಎಕ್ಸಾಮ್? ಇದು ಕ್ವಶನ್ ಕೇಳಿದ್ರು. ಈಸ್ ಇಟ್ ವರ್ತ್ ಇಟ್ ಅಂತ ಕೇಳೋದಂದರೆ, ನಾನು ಬರೆದ ಮೇಲೆ ವರ್ತ್ ಇಟ್ ಅನ್ನಿಸ್ಲಿಲ್ಲ. ಯಾಕೆ ಅಂತ ಕೇಳೋದಾದರೆ, ನೆಕ್ಸ್ಟ್ ಕ್ವಶನಲ್ಲಿ ಆನ್ಸರ್ ಇದೆ, ಬಟ್ ಆಲ್ಸೋ ಹೇಳ್ತೀನಿ. ಬಿಕಾಸ್ ನನಗೆ ಯಾವುದೇ ಕೂಡ ಮಾರ್ಕ್ಸ್ ಇನ್ಕ್ರೀಸ್ ಆಗಲೇ ಇಲ್ಲ. ಅಕ್ಕ ನೀವು ಪ್ರಿಪ್ರೇಷನ್ ಮಾಡಿ ಬರ್ದಿದ್ರಾ ಇಲ್ಲಾಂದರೆ ಹಾಗೆ ಬರ್ದಿದ್ರಾ ಅಂತ ಕೇಳೋದಾದರೆ, ಎಸ್, ಐ ಹ್ಯಾವ್ ಪ್ರಿಪೇರ್ಡ್ ಫಾರ್ ಇಟ್ ಆ್ಯಂಡ್ ಐ ಥಾಟ್ ದಟ್ ಏನು ಅನ್ಕೊಂಡಿದ್ದೆ, ಇನ್ಕ್ರೀಸ್ ಆಗ್ಬೋದು. ಬಿಕಾಸ್ ಸೆಕೆಂಡ್ ಎಕ್ಸಾಮ್ ಅಲ್ಲ, ಫಸ್ಟ್ ಎಕ್ಸಾಮ್ಕಿಂತ ಚೆನ್ನಾಗಿಯೇ ಬರೀಬೇಕು ಅಂತ ವಿಚಾರ ಮಾಡಿನೇ ಹೋಗಿರ್ತೀವಿ. ಸೊ ಅದೇ ರೀತಿಯಾಗಿ ನಾನು ಬರೆದಿದ್ದೆ, ಬಟ್ 1 ಮಾರ್ಕ್ಸ್ ಆಲ್ಸೋ ಡಿಡಂಟ್ ಇನ್ಕ್ರೀಸ್. ಓಕೆ, ದ್ಯಾಟ್ ವಾಸ್ ಸ್ಯಾಡೆಸ್ಟ್ ಪಾರ್ಟ್. ಸೇಮ್ ಡೇ ಸೆಕೆಂಡ್ ರಿಸಲ್ಟ್ ಬಿಟ್ಟಿದ್ರು. ಸೆಕೆಂಡ್ ರಿಸಲ್ಟ್ ಬಿಟ್ಟು ದಿನ ಓಪನ್ ಮಾಡಿದೆ, ಸೇಮ್ ರಿಸಲ್ಟ್ ಬಂದಿದೆ. ಫಸ್ಟ್ ರಿಸಲ್ಟ್ ಹೇಗಿತ್ತು, ಸೆಕೆಂಡ್ ರಿಸಲ್ಟ್ ಕೂಡ ಹಾಗೆ ಇದೆ. ನೋ ಚೇಂಜಸ್ ಅಟ್ ಆಲ್. ಸೊ ಐ ಫೆಲ್ಟ್ ಬ್ಯಾಡ್ ದಟ್ ಡೇ. ಸೊ ಇಟ್ ಫೀಲ್ಸ್ ಓಕೆ. ಆ್ಯಂಡ್ ಆಲ್ಸೋ ನಾನು ಅದನ್ನು 2 ಡೇಸ್
ಎಕ್ಸಾಮ್ ನೀಟ್ ಇಟ್ಕೊಂಡು ಅದರ 2 ಡೇಸ್ ಬಿಫೋರ್ ನಾನು ಇದನ್ನು ಬರೆದಿದ್ದು ಸೆಕೆಂಡ್ ಎಕ್ಸಾಮ್ನ. ಓಕೆ, ಇದು ಯೂಸ್ ಆಗಲಿಲ್ಲ, ಅದು ಯೂಸ್ ಆಗಲಿಲ್ಲ, ಹಾಗೆ ಆಯಿತು. ಸೊ ಆ್ಯಸ್ ಆಫ್ ಇಟ್ ವರ್ತ್ ಇಟ್ ಅಂತ ಕೇಳೋದಾದರೆ ನೀವು ಫಸ್ಟ್ ಎಕ್ಸಾಮ್ಗಿನ ಸೆಕೆಂಡ್ ಎಕ್ಸಾಮ್ಗೆ ನಿಮ್ಮ 100% ಕೊಟ್ಟು ನಾನು ಮಾಡೇ ಮಾಡ್ತೀನಿ ಅಂತ ಹೋದರೆ ಬರೀರಿ. ಹಾಗೆ ಲ್ಯಾಂಗ್ವೇಜಸ್ ಏನು, ನನಗೆ PCMನಲ್ಲಿ 300 ಸಮಥಿಂಗ್ ಬಿದ್ದಿದೆ, 393, 94 ಬಿದ್ದಿದೆ. ಬಟ್ ಇಂಗ್ಲೀಷ್ ಕನ್ನಡ ಅಲ್ಲಿ ಕಡಿಮೆ ಆಗಿದೆ. ಐ ವಿಲ್ ರೈಟ್ ಅಗೇನ್ ಅಂತ ಹೇಳೋದಾದರೆ ಯು ಕ್ಯಾನ್ ಗೋ ಫಾರ್ ಇಟ್. ಬಟ್ KCETಗೆ ಕಂಪ್ಲೀಟ್ ಪ್ರಿಪ್ರೇಷನ್ ಮಾಡಿ ಮುಗಿಸಿ. ಬಿಕಾಸ್ PCMನಲ್ಲಿ ಚೆನ್ನಾಗಿ ತೊಗೊಂಡು KCETಗೆ ಕಮ್ಮಿ ಮಾಡಿದ್ರೆ ಇಟ್ ವಿಲ್ ನಾಟ್ ಬಿ ಯೂಸ್ಫುಲ್. ಓಕೆ, ಯಾಕಂದರೆ ಲ್ಯಾಂಗ್ವೇಜಸ್ ಸಬ್ಜೆಕ್ಟ್ ಮುಂದೆ ಹೆಲ್ಪ್ ಆಗೋದಿಲ್ಲ. ಬಿಕಾಸ್ PCM ಮೇನ್ ಮ್ಯಾಟರ್ ಆಗುತ್ತೆ. ನಿಮ್ಮ ಪರ್ಸೆಂಟೇಜ್ ಏನೋ ಹೆಚ್ಚಿಗೆ ಆಗ್ಬೋದು, ಇಲ್ಲ ಅನ್ನಲ್ಲ, ಬಟ್ ಮೇನ್ ಫೋಕಸ್ ಶುಡ್ ಬಿ ಆನ್ KCET, ರೈಟ್? ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಹಾಗೆ ಎಸ್, ಮತ್ತೇನಾದರೂ ಡೌಟ್ಸ್ ಇದ್ದರೆ ಕೇಳಿ, ಐ ವಿಲ್ ಆನ್ಸರ್. ದೆನ್ ಲಾಸ್ಟ್, ವಿಲ್ ದೇ ಗಿವ್ ಮೋರ್ ಮಾರ್ಕ್ಸ್ ಇನ್ ಸೆಕೆಂಡ್ ಎಕ್ಸಾಮ್? ಲಾಸ್ಟ್ ಕ್ವಶನ್. ಜಾಸ್ತಿ ಮಾರ್ಕ್ಸ್ ಕೊಡ್ತಾರಾ ಅಂತ ಕೇಳಿದ್ರೆ ಮೇನ್ಲಿ ಪಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ವೈ? ಬಿಕಾಸ್ ಸೆಕೆಂಡ್ ಎಕ್ಸಾಮ್ ಹಾಗೆ ನೀವು ಏನಾದರೂ 1-2 ಮಾರ್ಕ್ಸಿಂದ ಫೇಲ್ ಆಗ್ತಾ ಇದ್ದರೆ ದೇ ವಿಲ್ ಟ್ರೈ ಟು ಪಾಸ್. ಓಕೆ, ಬಟ್ ಸ್ಕೋರಿಂಗ್ ಸ್ಟೂಡೆಂಟ್ಸ್ ಈಗ 96 ಮಾಡಿ ಸೆಕೆಂಡ್ ಅಟೆಂಪ್ಟ್ ಬರ್ದಿದ್ದಾನಂದರೆ ಅವನಿಗೆ 97, 98 ಆಗುವಂಥದ್ದು ತುಂಬ ಕಷ್ಟ. ಅವನು 100% MCQs ಎಲ್ಲ ಸರಿ ಬರೆದಿರಬೇಕು. ಹಾಗೆ MCQs ಸರಿ ಬರೆದಿರಬೇಕು. ಹಾಗೆ ಏನು ಸಿಲಿ ಮಿಸ್ಟೇಕ್ಸ್ ಮಾಡಿರಬಾರ್ದು. ಸಿಲಿ ಮಿಸ್ಟೇಕ್ಸ್ನಲ್ಲಿ ಅವ್ರು ಮಾರ್ಕ್ಸ್ ತೆಗಿತಾರೆ, ಮತ್ತೆ ಅದನ್ನು 96ಗೆ ತರ್ತಾರೆ, ರಿಸಲ್ಟ್ಸ್ ಬಿಡ್ತಾರೆ, 96 ಬರುತ್ತೆ. ದಟ್ ವಿಲ್ ಹ್ಯಾಪನ್. ಓಕೆ, ಗೊತ್ತಾಯ್ತಾ? ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಫ್ ಯು ಆರ್ ಅಬೋವ್ 90 ದೇ ವಿಲ್ ಚೆಕ್ ವೆರಿ ಕೀನ್. ಓಕೆ, ಕೀನಾಗಿ ಅಬ್ಸರ್ವೇಷನ್ ಮಾಡಿ ಚೆಕ್ ಮಾಡ್ತಾರೆ. ಸೊ ಯು ಹ್ಯಾವ್ ಟು ರೈಟ್ ದಟ್ ಲೈಕ್ ಎಲ್ಲೂ ಮಾರ್ಕ್ಸ್ ತೆಗಿನೇಬಾರ್ದು, ಹಾಗೆ ಬರಬೇಕು. ಗೊತ್ತಾಯ್ತಾ? ಓಕೆ, ಸೊ ಇಫ್ ಯು ಆರ್ ಸ್ಕೋರ್ಡ್ ಅರೌಂಡ್ 60, ನಾನು 70 ಸ್ಕೋರ್ ಮಾಡಿದ್ದೇನೆ ಫಸ್ಟ್ ಎಕ್ಸಾಮ್ನಲ್ಲಿ ಅಂದರೆ ದೆರ್ ವಿಲ್ ಬಿ ಅ ಹೈಯರ್ ಚಾನ್ಸಸ್ ಟು ಗೆಟ್ 80, 90. ಓಕೆ, 90 ಮೇಲೆ ತೊಗೊಂಡಿದ್ರೆ ದೇರ್ ಆರ್ ವೆರಿ ಲೆಸ್ ಚಾನ್ಸಸ್. ಬಿಕಾಸ್ ಕೀನಾಗಿ ಅಬ್ಸರ್ವೇಷನ್ ಮಾಡಿ ಚೆಕ್ ಮಾಡ್ತಾರೆ. ಸೊ ನೀವು MCQsನ ಪರ್ಫೆಕ್ಟ್ ಮಾಡ್ಕೋಬೇಕು 90 ಮೇಲಿದ್ದವರು. ಬಟ್ ಯು ಆರ್ ಅರೌಂಡ್ 60 to 70 ಅಂತ ಅಂದರೆ ದೇರ್ ಆರ್ ಹೈ ಚಾನ್ಸಸ್ ಟು ಗೆಟ್ ಮೋರ್ ಮಾರ್ಕ್ಸ್. ಓಕೆ, ಯಾಕಂದರೆ ನೀವು ಇನ್ನೂ ಚೆನ್ನಾಗಿ ಬರೆದ್ರೆ ದೇ ವಿಲ್ ಗಿವ್ ಮಾರ್ಕ್ಸ್, ರೈಟ್? ಯಾಕಂದರೆ ನಿಮ್ಮ ಗ್ಯಾಪ್ ಇದೆ ಅಲ್ಲಿ ಮಾರ್ಕ್ಸ್ ಕೊಡೋದಕ್ಕೆ 30 ಮಾರ್ಕ್ಸ್. ಓಕೆ, ನೀವು ಅದೇ ರೀತಿಯಾಗಿ ಫಸ್ಟ್ ಎಕ್ಸಾಮ್ ಥರ ಬರೆದು ಬಂದರೆ ದೆನ್ ನೋ ಯೂಸ್, ಅಷ್ಟೇ ಬೀಳ್ತವೆ ಮಾರ್ಕ್ಸ್. ಗೊತ್ತಾಯ್ತಾ? ಎಸ್, ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾರಾದರೂ ಸೆಕೆಂಡ್ ಎಕ್ಸಾಮ್ ಬರೀಬೇಕಂತ ಇದ್ದರೆ. ಸೊ ಈ ವಿಡಿಯೋ ಬೇಕಾಗಿತ್ತು ನಿಮಗೆಲ್ಲ. ಸೊ ಈ ವಿಡಿಯೋನ ಇವತ್ತು ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಐ ವಿಲ್ ಕ್ಲಾರಿಫೈ ಇಟ್. ದೆನ್ ಐ ವಾಂಟೆಡ್ ಟು ಸೇ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್ ಆ್ಯಂಡ್ ಆಲ್ಸೋ ಪ್ರಿಪೇರ್ ವೆಲ್ ಫಾರ್ ಯುವರ್ KCET ಆ್ಯಂಡ್ ದೆನ್ ಲೇಟರ್ ಯು ಹ್ಯಾವ್ ಸೆಕೆಂಡ್ ಎಕ್ಸಾಮ್. ಡೂ ವೆಲ್ ದ್ಯಾಟ್ ಆಲ್ಸೋ. All the best. Take care. Keep learning, keep growing, and bye-bye.